ಇದು ಕರೋನಾದಾಗ 5 ವರ್ಷ ಆಗೈತ್ರಿ ಮಾಡಾಕತ್ತೀವ್ರಿ. ನಮಸ್ಕಾರ ರೀ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಮಸ್ಕಾರ ರೀ. ಇವತ್ತ ನಾವು ಎಲ್ಲಿದೀವಪ್ಪ ಅಂದ್ರ ನಾವು ಬಿಜಾಪುರದಿಂದ ಬಬ್ಬೇಶ್ವರ ಮಾರ್ಗವಾಗಿ ಬರ್ಲಾತಿದ್ವಿ. ಹಲಗಣಿಯಿಂದ ಸುಕ್ಷೇತ್ರ ಹಲಗಣಿ ಜಾಗೃತ ದೇವಸ್ಥಾನ ಹಲಗಣಿಯಿಂದ ನಾವು ಕಂಬಾಗಿ ನೋಡ್ಕೊಂಡ್ ಬರೋ ಹೊತ್ನ್ಯಾಗ ಮಧ್ಯದಾಗ ಒಂದ ಅನ್ನ ಸಂತರ್ಪಣೆ ಇಟ್ಕೊಂಡಾರ. ಅದ್ರ ಬಗ್ಗೆ ನಾವು ನೋಡಿದ್ವಿ. ಕೈ ಮಾಡಿ ಅಜ್ಜಿಯವ್ರು ಕರಿಲಾತಿವ್ರು. ಯಾಕೆ ಕರಿಲಾತಾರಪ್ಪ ನೋಡಿದಾಗ ತ್ರಿಕಾಲಜ್ಞಾನಿ ಅಂತ ಕಾಲಜ್ಞಾನಿ ಅಂತ ಸದಾಶಿವ ಚಕ್ರವರ್ತಿ ನೆಲೆಸಿ ಅಡ್ಡಾಡಿ ಹೋದಂಥ ಸ್ಥಳದಾಗ ಇವತ್ತ ಅನ್ನ ಸಂತರ್ಪಣೆ ಮಾಡತ್ತಾರ. ಇಲ್ಲೇ ನಮ್ಗೆ ಕಂಬಾಗಿ ನಾವು ನೋಡಿದ್ರ ತ್ರಿಕಾಲಜ್ಞಾನಿ ಅಂತ ಚಿಕ್ಕಪ್ಪರ ಜೊತೆ ಮಾತಾಡಿದಂಥ ಆಂಜನೇಯ ದೇವಸ್ಥಾನ ಕಂಬಾಗೇಶ್ವರ. ಇವು ಏನಂತ ಒಂದೇ ಲೈನ್ ಒಳಗೆ ಇರುವಂಥ ದೇವಸ್ಥಾನ ಯಾವಂದ್ರ ಕೋರವಾರದ ಕೋರವಾರೇಶ್ವರ ಜಾಗೃತ ದೇವಸ್ಥಾನ ಒಂದು, ಎರಡನೇದು ಹಲಗಣೀಶ್ವರ, ಮೂರನೇದೇ ಕಂಬಾಗಿ ಹತ್ತದೆ. ಮುಂದೆ ಬರುವುದೇ ಯಲಗೂರೇಶ್ವರ, ಮುಂದೆ ಬರುವುದೇ ನಮ್ಮ ತುಳಸಿಗಿರಿ ಹನುಮಂತ ಬರ್ತಾರೆ, ಗೋವಿನಕೊಪ್ಪದ. ಇವು 7 ಕ್ಷೇತ್ರಗಳು ಜಾಗೃತ ದೇವಸ್ಥಾನ ಇದ ರೂಟ್ ಮ್ಯಾಗ ಐತಿ. ನಾವು ಇಲ್ಲಿ ಬಬ್ಲಾದಿ ಹೋಗೋ ರೂಟ್ನು ಐತಿ. ಹಿಂಗಾಗಿ ಸದಾಶಿವನ ಅಪ್ಪನ ಅನ್ನಪ್ರಸಾದ ಮಾಡ್ಲಾತ್ತಾರ. ಅವ್ರಿಗೆ ಕೇಳೋಣ ನನಗೆ ವಿಚಿತ್ರ ಅನಿಸ್ತು. ಅಜ್ಜಿ ಒಬ್ರ ಕರೆದಾಗ ಯಾಕೆ ಕೈ ಮಾಡ್ಲಾತ್ತಾರ ಅಂತೇಳಿ. ಅಜ್ಜಿ ನೀವು ಎಷ್ಟು ವರ್ಷದಿಂದ ಮಾಡ್ಕೊತ ಬಂದ್ರಲ್ಲ? 5 ವರ್ಷ ಆಗೈತಿ. ಇದು ಕರೋನಾದಾಗ 5 ವರ್ಷ ಆಗೈತ್ರಿ ಮಾಡಾಕತ್ತೀವ್ರಿ. ನೀವು ಸ್ವಂತ ಮಾಡ್ತೀರಿ ಇದನ್ನ? ಎಲ್ಲಾರು ಕೂಡ್ತೈತಿ ಬಿಡ್ರಿ. ಮೊದಲು ಸ್ವಂತ ಮಾಡ್ಯಾರ. ಮೊದ್ಲು ಕೊರೋನಾದಾಗ ನೀವು ಚಾಲೂ ಮಾಡಿದ್ರಿ. ಎಷ್ಟ್ ಮಂದಿ ಊಟ ಮಾಡ್ತೀರಿ ಅವಾಗ? 10 ಮಂದಿ ಬಾಳ್ರಿ. 10,000 ಗಟ್ಲೆ ಊಟ ಮಾಡಿದ್ರಿ. ಮಂದಿ ಬಾಳ ಅಡ್ಡಾಡ್ತಿದ್ರಿ. ಪ್ರತಿ ಸೋಮವಾರ ಅಮಾಸಿ ಮಾಡಿ ಅದೇವ್ರಿ. ಇಂತಿದ್ದ ಬೋಗಾನ್ ಎಲ್ಲಾ ಖಾಲಿ ಆಗುರಿ ಒಂದ್ 2 ತಾಸ್ನ್ಯಾಗ. ನಿಮ್ಗೆ ಹೆಂಗ್ ಇದನ್ನ ಮಾಡ್ಬೇಕಂತ ಬರ್ತಿರ್ತಿಲ್ಲ? ಅದ ನಡ್ಕೋತ ಹೊಂಟಿದ್ರಿ. ಯಾರ್ರಿ ಮಂದಿ ಸಿಂಧಿ ಕಡೆ ಮಂದಿ ನಡ್ಕೋತ ಹೊಂಟಿದ್ರಿ. ಮತ್ತ ಅಲ್ಲಿ ಎಲ್ಲಾರು ಚಾದ ಅಂಗಡಿನ ಬಂದಿಟ್ಟಲ್ರಿ. ಅವಾಗ ಮಾಡ್ದೇವ್ರಿ ನಾವು. ಹಂಗ ಮಾಡ್ಸೇವ್ರಿ. 5 ವರ್ಷ ಆಯ್ತು. ಅಂದ್ರ ಅವಾಗ ಎಷ್ಟ ಹಾಕಿದ್ರಿ ಅಣ್ಣ? ಅವಾಗ ಬೇಷ 2 ಕಟ್ಟಾಗಟ್ಲೆ ಹೋಗ್ಯಾವ್ರಿ. ಅಲ್ಲಿಂದ ಚಲೋ ಆಗಿದ್ದು ನೀವು ಮಾಡಾಕ ಅಂದ್ರೆ ವರ್ಷಕ್ಕೊಮ್ಮೆ ಮಾಡ್ತೀರಿ? ಸೋಮವಾರ ಪ್ರತಿ ಸೋಮವಾರ ಮಾಡ್ತೀವಿ. ಸೋಮವಾರ ಅದನ್ನ ಮಾಡ್ತೀರಿ? ಸೋಮವಾರ ಅಮಾಸಿ ಬಾಳ ಆತಲ್ರಿ. ನಾವು ಪ್ರತಿ ಸೋಮವಾರ ಒಂದು ತಿಂಗಳಾಗ ಸರ್ 5 ಸಲ ಬರ್ತೈತ್ರಿ. 5 ಸಲ ಬರತ್ತಿ. ಅಮಾಸಿ ರೀ. ಅಮಾಸಿ ಹಿಡ್ಕೊಂಡು 5 ಸಲ. ಈ ಆಯ್ರಿ ನಿಮ್ಗೆ ಏನ್ ಆಗ್ಬೇಕ್ರಿ? ತಾಯಿಯವ್ರಿ. ನೀವು ಅದಕ್ಕೆ ಸಾಥ್ ಕೊಡ್ಲಾತ್ರಿ? ಏನು ಊಟ ಕೂಡ ಮಾಡ್ಲಾಯ್ತೀವಿ. ಅಂದ್ರ ದೇವ್ರ ಸದಾಶಿವ ಅಪ್ಪಾರ ನಿಮ್ಗೆಲ್ಲ ನಡೆಸ್ಕೊಡ್ಲಾಕ ಏನ್ ಎಲ್ಲಾ ಚಂದ ಇಟ್ಟ. ನೀವು ಅಕ್ಕಾರ ನಿಮ್ಮ ಹೆಸರು? ನಮ್ಮ ಹೆಸರು ಸುಸಲವ್ರಿ. ನಿಮ್ಮ ಅತ್ತೆ ಆಗ್ಬೇಕ್ರಿ ಅವ್ರ? ಅತ್ತೆ. ಇದನ್ನ ಮಾಡ್ಬೇಕಂದ್ರ ನೀವು ಬ್ಯಾಡ ತಂದಿರ್ಬೇಕ್ರಿ ನೀವು? ಏನ್ ಅಂದಿಲ್ರಿ ಮಾಡ್ತಾನಂದ್ರೆ ಮಾಡಂದೇವ್ರಿ. ಜಾಗಾನು ಬಿಟ್ಟು ಕೊಟ್ಟಾರ 5 ಗುಂಟೆ. 5 ಗುಂಟೆ ಯಾರ್ ಬೇಕಾದ್ರ ಮಠ ಕಟ್ಟಬಹುದು ಇಲ್ಲಿ ಬಂದ. ಅಂದ್ರ ಇಲ್ಲಿ ಸದಾಶಿವ ಅಪ್ಪ ಏನ್ ಹಿಂದ್ ನೆಲೆಸಿ ಹೋದಿದ್ದೋ ಗೊತ್ತಿಲ್ಲ. ಮತ್ ಸಾರೋಡ ತಳ ರೀ. ತಳ ಕೂತಾನ್ರಿ. ಅದಕ್ಕೆ ಏನೋ ಅದ ಪುಣ್ಯದ ಸ್ಥಾಪನಾ ಆಗೋಕ್ಕಿಂತ ಮೊದಲು 30 ವರ್ಷದಿಂದ ಏನ್ ದೇವತಿ ಬರ್ತಾನ ಅನ್ಕೋತಾನ ಇದ್ರಿ. ಆ ಲೆಕ್ಕದಾಗ ನಾವು ಅನ್ನ ಪ್ರಸಾದ ಮಾಡ್ಕೋತ ಜಾಗ ಮಾಡಿದ್ರಿ. 30 ವರ್ಷ ಹಿಡ್ಕೊಂಡು 30 ವರ್ಷ ಹಚ್ಚ ಕಡೆ ಅಲ್ಲಿ ಹಿಡ್ಕೊಂಡು ಬರ್ತಾರೆ. ಈಗ 4-5 ವರ್ಷ ಆತ್ರಿ ಜಾಗ ಬಿಟ್ಟು ಕೊಟ್ರೆ. 4 ವರ್ಷ ಆತ್ರಿ. ಬಂದೇ ಇಲ್ಲ ಸಮೇತ. ಯಾರು ಬಂದಿಲ್ರಿ? ಬಬ್ಲಾದಿ ಅಜ್ಜಾರ್ ಬರ್ಬೇಕಾಗೈತಿ ಇಲ್ಲಿ. ಇನ್ನ ಕಟ್ತಾರದ ಜೋಳಿಗೆ ಐತಿ ಅವ್ರಿಗೆ ಅಂತೇಳಿ ಮಾಡಿದ್ದೇವ್ರಿ. ಅವ್ರು ಬಂದೇ ಇಲ್ರಿ. ನಾವು ಸುಮ್ಕೂತೇವ್ರಿ. ಅದಕ್ಕ ಇದನ್ನ ನಾವು ಏನೇನು ಮಾಡ್ಬೇಕಂತೇಳಿ ನಾವು ಕನಸು ಕಾಣ್ಕೊಂಡಿದ್ದೀವ್ರಿ. ಆದ್ರ ಅವ್ರು ಸ್ನೇಹಿತರು ಶಾಖ ಆಗ್ಲತ್ತೇಳಿ ನೀವು ಜಾಗ ಶಾಖ ಐತ್ರಿ. ಇದು ಅವ್ರು ಸಾರೋಡ್ಕ ಸಣ್ಣರಿದ್ದಾಗ ಅಡ್ಡಾಡಿ ಜಾಗ ಐತ್ರಿ ಇದು. ನಿಮ್ಗ್ ಗೊತ್ತೈತ್ರಿ? ನಮಗ್ ಗೊತ್ತಿಲ್ರಿ. ಅವ್ರ ಹಿರಿಯರ್ ಹೇಳ್ತಾರ. ನಮಗ್ ಹಂಗ ಆಗೈತ್ರಿ ಅದ್ ನಮಗ ಮನಸ್ಸಿನ್ಯಾಗ. ಮತ್ತ ಇಲ್ಲಿ ಕಂಬಗಿಗೆ ಅಡ್ಡಾಡ್ಯಾರ್ರಿ. ಅವ್ರ ತಾಪ ಮಾಡ್ಯಾರ್ರಿ ಬಾಳ. ಯಾಕಂದ್ರ ಚಿಕ್ಕಯ್ಯಪ್ಪ ನೆಲೆಸಿದ್ದ ಹಿಂಗಾಗಿ ಏನ್ ಹೇಳ್ತಾರ ತಳ ಸಾರೋಡ್ರಿ ಮೊದಲ. ಅಡ್ಡಾಡ್ಯಾರ್ರಿ ಅವ್ರ.
ಅದ ಅಡ್ಡಾಡಿ ಕೂತ್ ಹೋಗ್ಯಾರ್ರಿ ಅವ್ರು. ಅದ ಧಾರವಾಡದಲ್ಲಿ ಜನಿಸಿದಂತ ಸದಾಶಿವ ಚಕ್ರವರ್ತಿ ಚಿಕ್ಕಯ್ಯಪ್ಪ ಇಲ್ಲೆಲ್ಲ ತಿರುಗಾಡಿ ಹೋದ ಜಾಗ. ಯಾಕಂದ್ರ ಕಂಬಾಗಿ ಮಾತಾಡ್ಯಾನ ಅವ್ನ ಜೋಡಿ. ಮಾತಾಡಾರಲ್ಲ ಮಾತಾಡ್ಯಾರ. ಅದಕ್ಕ ಜಾಗೃತ ದೇವಸ್ಥಾನ ಆಗ್ಯಾವ. ಇಲ್ಲೆಲ್ಲ ಚಿಕ್ಕಪ್ಪ ಅಡ್ಡಾಡಿ ಹೋಗ್ಯಾನು, ಅಡ್ಡಾಡಿ ಸದಾಶಿವ ಅಪ್ಪ ಅಡ್ಡಾಡಿ ಹೋಗ್ಯಾನಂತ ಇಲ್ಲಿ ನೀವು ಅನ್ನ ಸಂದರ್ಭ ಮಾಡಾತ್ರಿ. ನಮ್ಗೇನ್ ಕಡಿಮೆ ಆಗಿಲ್ರಿ ಎಲ್ಲ ರಗಡ್ ಕೊಟ್ಟಾನ್ರೆ ಸಾಕಂತೇವ್ರಿ ನಾವು. ಅದಕ್ಕೆ ಜಾಗ ಕೊಟ್ಟಿರಿ ಇದಕ್ಕ. ಅದಕ್ಕಿನ್ನ ಗುಡಿ ಕಟ್ಬೇಕು ಅನ್ನೋದು ನಿಮ್ದು ಆಸೆ ಐತಿ. ಆಸೆ ಗುಡಿ ಕಟ್ಬೇಕು ಆಸೆ ಐತ್ರಿ. ದಾಸೋಗ ನಡೆಸ್ಕೊಂಡ್ ಹೋಗ್ಬೇಕು ಅನ್ನೋದು ಆಸೆ ಐತಿ. ಆಸೆ ಐತಿ. ಆಸೆ ಎಲ್ಲಾರು ಊಟ ಮಾಡಿ ಹೋಗ್ತಾರ್ರಿ. ನೀವು ಮುಂದೆ ಯಾವ ಮಾಲಕ ಪೊಲೀಸರದಾರೆ. ಇದು ಹೊಲ ಐತ್ರಿ, ಅವ್ರ ಆ ಕಡೆ ಎಲ್ಲಾ ನೌಕರಿ ಮಾಡಿ ಬಂದಾರ್ರಿ. ನೀವು ಮುಂಜಾನೆ ಇಲ್ಲಿ ಬರ್ತೀರಿ? ಬರ್ತೀವ್ರಿ. ಒಂದ್ ಅಮ್ಮಗ್ ಹೆಲ್ಪ್ ಮಾಡ್ತೀವ್ರಿ. ಅವ್ರ ಅಣ್ಣಾರು ಇರ್ತಾರ, ಹೆಲ್ಪ್ ಮಾಡಿ ಮುಂಜಾನೆ ಸಂಜೆ ತನ ಇಲ್ಲಿ ಇದ್ದ ಎಲ್ಲ ಒಮ್ಮೆ ದಾಸೋಹ ಇಟ್ಟಿದ್ವಿ. ಮಗಳು ಬೇಡ್ಕೊಂಡಾಡ ನೌಕರಿ ಬರ್ಲಿ ನಾ ಮಾಡ್ತಾನ ಮಗಳು ಬೇಡ್ಕೊಂಡಾಡ್ರಿ ಮಾಡ್ತಾರ. ಸಿಂಧಿ ತರ ಮಂದಿ ಅಡ್ಗೆ ಮಾಡ್ತಾರ. ಸಿಂಧಿಗಿಂದ ಬಂದ ಇಲ್ಲಿ ಅಕ್ಕಿ ಅದೆಲ್ಲ ಕೊಡ್ತಾರ. ಸಿರುದ್ದು ಒಟ್ಟು ಜುಳ ತಂದ್ ಕೊಟ್ಟಾರ. ಈಗ 5 ವರ್ಷದಿಂದ ಮಾಡ್ಕೋತ ಬಂದಿರಿ. 5 ವರ್ಷದಿಂದ ಮಾಡ್ತೀವಿ. ನಡ್ಬರ್ಕ ಇಲ್ಲಿ ಏನು ಬಂದಾಗಿಲ್ಲಲ್ರಿ? ಏನಿಲ್ಲ ಏನು ಇಲ್ಲ ನೋಡ್ರಿ. ಚಲೋ ಪ್ರತಿ ಸೋಮವಾರಕ್ಕೊಮ್ಮೆ ಈ ಸೋಮವಾರ ಅಮಾಸಿಗೊಮ್ಮೆ ಅಮಾಸಿ ಸೋಮವಾರ ಒಟ್ಟ ಅನ್ನ ಸಾರ ಬಾಳ ದೊಡ್ಡದ್ ಮಾಡ್ತೀರಿ. ಯಾಕಂದ್ರೆ ಶಿರಾ ಮಾಡ್ತಾರ, ಬಜ್ಜಿ ಮಾಡ್ತಾರ, ಚಪಾತಿ ಮಾಡಿಸ್ತಾರ್ರಿ, ಯಾರ್ ಬುಂದಿ ತಂದ್ ಮಾಡ್ತಾರ. ಒಳ್ಳೇದಾಗಲ್ರಿ. ನಿಮ್ ಆಸೆ ಏನೈತಿ? ಸದಾಶಿವಪ್ಪ ಬಂದ್ ನೆಲಸ್ಲಿ ಇಲ್ಲಿ. ಇಲ್ಲೊಂದ್ ಶಾಖ ಮಠ ಆಗ್ಲಿ ಅನ್ನೋದೊಂದ್ ಬಾಳ ಐತ್ರಿ. ಏನಿಲ್ಲ ಖಂಡಿತ ಆಗತ್ತೆ. ಯಾಕಂದ್ರ ನೀವು ಅನ್ನ ಹಸದ ಬಂದವ್ರಿಗೆಲ್ಲ ಇದು ಮಾಡ್ಲಾತ್ರಿ. ಚಿಕ್ಕಪ್ಪನ ಹೆಸರ ಮ್ಯಾಗ ಮತ್ತ ಸದಾಶಿವನ ಅಪ್ಪನ ಮ್ಯಾಗ ಇಲ್ಲೊಂದ್ ಅಲ್ಲೊಂದ್ ಮಠ ಆಗಲಿ ಬಂದವ್ರಿಗೆ. ಯಾಕಂದ್ರ ಅಲ್ಲಿಂದ ದೂರಿಂದ ಬರೋವ್ರಿಗೆ ತ್ರಿಕಾಲಜ್ಞಾನಿ ಅಂದ್ರೆ ಕಾಲಜ್ಞಾನಿ ನುಡಿದಂತ ಮುಂಡ್ಗಿ ಪದ ಕೊಟ್ಟಂತ ಊರ ಸಾರವಾಡ ಮತ್ತ ಬಬಲಾದಿ ನಡಬರ್ಕ್ ಐತ್ರಿ. ಯಾರು ಬರೋವ್ರ ಇಲ್ಲಿ ಪ್ರತಿ ಸೋಮವಾರ ಅನ್ನ ಪ್ರಸಾದ ಇರತ್ತಿ. ನೀವು ಕೂಡ ಮಾಡಿಸ್ಬೋದು, ನೀವು ಮಾಡಿ ಹೋಗ್ಬೋದು. ಅವ್ರ ಏನಾರ ಬೇಡ್ಕೊಂಡ್ರ ಅಂದ್ರ ಕಟ್ಟಗಟ್ಲೆ ಅಕ್ಕಿ ಉಗಿತಾರ್ರಿ. ನಾವ್ ದಾಸೋಗ ಮಾಡ್ತೀವಿ ಅಂತ ಹೇಳ್ತಾರ್ರಿ. ನಮ್ ತಿಳಿದಾಟ್ ರೊಕ್ಕ ಕೊಡ್ತಾರ್ರಿ. ಹಂಗ ನಡ್ಸ್ಕೊಂಡ್ ಹೊಂಟಿರಿ. ನಡ್ಸೋದ್ ಹೊಂಟಿರಿ. ಒಳ್ಳೇದಾಗಲ್ರಿ. ಸದಾಶಿವಪ್ಪ ನಿಮ್ಗ ಆಯುಷ್ಯ ಆರೋಗ್ಯ ಕೊಡ್ಲಿ. 110 120 ವರ್ಷ ಬದುಕ್ರಿ. ಅದ್ ಮಠ ಆಗೋದ್ ನೀವು ಕಣ್ಣಾರಿ ನೋಡ್ರಿ. ಅದ ನೋಡು ನಂದೊಟ್ ನೋಡು ಮನಸ್ಸೈತ್ರಿ. ಇತ್ತ ಒಂದ ಮಠ ನೋಡ್ಬೇಕು ಅನ್ನೋದು ಮಠ ಮನಸ್ಸಿಗೆ ಶಾಂತ ಆಕತ್ರಿ. ಆಗಲ್ರಿ. ಅವ್ರ ಆಸೆ ಈಡೇರ್ಲಿ ಜಲ್ದಿ. ಆ ಮಠ ನೋಡ್ಲಿ ಅಂತ ಹೇಳಿ ನಾವು ಅನ್ನ ಪ್ರಸಾದ ತಗೊಳಕ್ ಬಂದಿವ್ರಿ ನಾವು. ಒಳ್ಳೇದಾಗಲ್ರಿ ಅಪ್ಪ.